ಇದೆಲ್ಲ ನಮ್ಮ ಒಂದು ಎರಡು ಮೂರು ಇಲ್ಲೊಂದು ಐದು ನಾಲ್ಕು. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸೈವ್ ಸರ್ವಾನ್ ಬಿ ಫಾರ್ಮಿಂಗ್. ಇಂದು ನಾವು ಜೇನು ಪೆಟ್ಟಿಗೆಗೆ ಯಾವ ಒಂದು ಸಂದರ್ಭದಲ್ಲಿ ಸೂಪರನ್ನು ಕೊಡಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಯಾವ ಒಂದು ಸಂದರ್ಭದಲ್ಲಿ ನೀಡ್ಬೋದಪ್ಪ ಅಂದರೆ, ನಾವು ಇಟ್ಟಂತಹ ಒಂದು ಜೇನು ಪೆಟ್ಟಿಗೆಯಲ್ಲಿ ಬಹಳಷ್ಟು ಪ್ರಜಾಸಂಖ್ಯೆ ಇರಬೇಕು. ಬಹಳಷ್ಟು ಪ್ರಜಾಸಂಖ್ಯೆ ಇದ್ದರೆ ಮಾತ್ರ ನಾವು ಒಂದು ಜೇನು ಪೆಟ್ಟಿಗೆಗೆ ಸೂಪರನ್ನು ನೀಡ್ಬೋದು. ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ, ಈ ಒಂದು ಜೇನು ಪೆಟ್ಟಿಗೆಯಲ್ಲಿ 8 ಫ್ರೇಮ್ಗಳದಾವ ನೋಡ್ಬೋದು. 3, 4, 5, 6, 7, 8. ಈ ಒಂದು 8 ಫ್ರೇಮ್ಗಳು ಸಹ ಸರಿಯಾದ ಒಂದು ಪ್ರಮಾಣದಲ್ಲಿ, ಅಂದರೆ ಪೂರ್ಣ ಪ್ರಮಾಣದಲ್ಲಿ ಏರಿಗಳನ್ನು ಕಟ್ಕೊಂಡಿರಬೇಕು. ಏರಿಗಳನ್ನು ಸರಿಯಾದ ಒಂದು ಪೂರ್ಣ ಪ್ರಮಾಣದಲ್ಲಿ ಕಟ್ಕೊಂಡಿರಬೇಕು. 8 ಫ್ರೇಮ್ಗಳು ಸಹ ಫುಲ್ಲಾಗಿರಬೇಕು. 8 ಫ್ರೇಮ್ಗಳು ಸಹ ಫುಲ್ಲಾಗಿರಬೇಕು. ಅದರಲ್ಲಿ ಸಾಕಷ್ಟು ಪ್ರಜಾಸಂಖ್ಯೆ ಇರಬೇಕು. ಆಮೇಲೆ ಅದರಲ್ಲಿ ಪರಾಗ ಮತ್ತು ಮಕರಂದದ ಒಂದು ಸಂಗ್ರಹಣೆ ಹೇರಳವಾಗಿರಬೇಕು. ಅಂತಹ ಒಂದು ಸಂದರ್ಭದಲ್ಲಿ ನಾವು ಸೂಪರನ್ನು ನೀಡ್ಬೋದು. ಇದರಲ್ಲಿ ನೋಡ್ಬೋದು, ಇದರಲ್ಲಿ ಪ್ರಜಾಸಂಖ್ಯೆ ಅದ. ಪ್ರತಿಯೊಂದು ಫ್ರೇಮ್ನಲ್ಲಿ ನೋಡ್ಬೋದು, ಈ ಫ್ರೇಮಿನ ಮೇಲ್ಗಡೆ ಜೇನು ನೊಣಗಳು ಬಂದಿದ್ದಾವೆ. ಹೌದು, ನೋಡಾಕ್ತಿದ್ವಿ ನಾವು. ಈ ಒಂದು ಪೆಟ್ಟಿಗೆಗೆ ನಾವು ಸೂಪರನ್ನು ಇವಾಗ ನೀಡ್ಬೋದು. ಸೂಪರನ್ನು ಯಾವ ಥರನಾಗಿ ನೀಡ್ಬೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಒಂದು ಫ್ರೇಮು ಇನ್ನೊಂದು ಫ್ರೇಮಿಗೆ ಅಂಟ್ಕೊಂಡಿರುವ ಹಾಗೆ ಇದು ಸಂಸಾರ ಕೋಣೆಯ ಒಂದು ಫ್ರೇಮ್ಗಳನ್ನು ಇಟ್ಟಿರಬೇಕು. ಇವಾಗ ನಾವು ನೋಡ್ತಿರುವಂಥದ್ದು ಇದು ಸೂಪರ್ ಅಂತ ಕರಿತೀವಿ. ಅಂದರೆ ಇದನ್ನು ನಾವು ತುಪ್ಪದ ಕೋಣೆ ಅಂತ ಕರಿತೀವಿ. ಈ ತುಪ್ಪದ ಕೋಣೆ ಸರಿಯಾಗಿ ಶುಚಿಗೊಳಿಸ್ಕೊಂಡಿರಬೇಕು. ಎಲ್ಲ ಫ್ರೇಮ್ಗಳು ಶುಚಿಯಾಗಿರಬೇಕು. ಯಾವುದೇ ಒಂದು ಮೇನ ಅಥವಾ ಯಾವುದೇ ಒಂದು ಕಸ ಅಥವಾ ಕಡ್ಡಿ ಇದರೊಳಗೆ ಇರಬಾರ್ದು. ನಾವು ನೋಡ್ಬೋದು ಈ ಎಲ್ಲ ಫ್ರೇಮ್ಗಳನ್ನು ಯಾವ ಥರನಾಗಿ ಸಂಸಾರ ಕೋಣೆಯ ಫ್ರೇಮ್ಗಳು ಇರ್ತಾವೆ, ಚೌಕಟ್ಟು ಇರ್ತಾವೆ, ಅದೇ ಒಂದು ರೀತಿಯಲ್ಲಿ ಅದೇ ಒಂದು ಮುಖಕ್ಕೆ ನಾವು ಈ ಥರನಾಗಿ ಫ್ರೇಮ್ಗಳನ್ನು ನೀಡ್ಬೋದು. ಈ ಥರನಾಗಿ ನಾವು ಸಂಸಾರ ಕೋಣೆಯ ಮೇಲ್ಗಡೆ ಸೂಪರನ್ನು ಅಂದರೆ ತುಪ್ಪದ ಕೋಣೆಯನ್ನು ನೀಡ್ಬೋದು. ಇದು ಇನ್ನೊಂದು 15-20 ದಿನದೊಳಗೆ ತುಂಬಿಕೊಂಡು, ಅಂದರೆ ಫ್ರೇಮನ್ನು ಏರಿಯನ್ನು ಕಟ್ಕೊತದ, ಅಂದರೆ ತುಪ್ಪದ ಕೋಣೆಯ ಏರಿಯನ್ನು ಕಟ್ಕೊತದ. ಈ ಥರನಾಗಿ ಇದನ್ನು ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ ಇದರ ಮೇಲ್ಮುಚ್ಚಳವನ್ನು ನೀಡಿ ಇದನ್ನು ನಾವು ಇಡಬೇಕಾಗತ್ತೆ. ಆಮೇಲೆ ತುಪ್ಪದ ಕೋಣೆಯ ಒಂದು ಫ್ರೇಮ್ಗಳನ್ನು ಯಾವ ಥರನಾಗಿ ಇಡಬೇಕಪ್ಪ ಅಂದ್ರೆ, ಇವಾಗ ನಾವು ನೋಡಿದ್ವಿ ಸಂಸಾರ ಕೋಣೆಯ ಫ್ರೇಮ್ಗಳು ಒಂದಕ್ಕೊಂದು ಈ ಥರನಾಗಿ ಅಂಟ್ಕೊಂಡಿರಬೇಕು. ಆದರೆ ತುಪ್ಪದ ಕೋಣೆಯ ಫ್ರೇಮ್ಗಳನ್ನು ಯಾವ ಥರನಾಗಿ ಇಡಬೇಕಪ್ಪ ಅಂದ್ರೆ, ಒಂದು ಫ್ರೇಮ್ ಇದರಲ್ಲಿ ಕಡಿಮೆ ಇಡಬೇಕು. 8 ಫ್ರೇಮ್ಗಳನ್ನು ಇಡಬಾರ್ದು. ಯಾವ ಥರನಾಗಿ ಇಡಬೇಕಂದ್ರೆ, ಒಂದಕ್ಕೊಂದು ಸ್ವಲ್ಪ ಗ್ಯಾಪ್ ಇರುವ ರೀತಿಯಲ್ಲಿ ಇಡಬೇಕು. ಸ್ವಲ್ಪ ಒಂದು ಗ್ಯಾಪ್ ಇಡಬೇಕು. ಹಿಂಗೆ ಯಾಕೆ ಗ್ಯಾಪ್ ಇಡ್ತೀವಿ ಅಂದ್ರೆ, ನಾವು ತುಪ್ಪದ ಕೋಣೆಯ ಫ್ರೇಮ್ಗಳು ದಪ್ಪನಾಗಿ, ತುಪ್ಪದ ಕೋಣೆಯ ಒಂದು ಏರಿಗಳು ಸರಿಯಾದ ಪ್ರಮಾಣದಲ್ಲಿ, ಅಂದರೆ ಸ್ವಲ್ಪ ಗಾತ್ರದಲ್ಲಿ ದಪ್ಪನಾಗಿ ಕಟ್ಕೊತದ. ಹೀಗಾಗಿ ನಾವು ಇಷ್ಟೊಂದು ಸ್ವಲ್ಪ ಒಂದೊಂದು ಫ್ರೇಮಿಗೆ ಒಂದೊಂದು ವ್ಯತ್ಯಾಸವನ್ನಿಟ್ಟು ನಾವು ಈ ಥರನಾಗಿ ಫ್ರೇಮ್ಗಳನ್ನು ಇಡಬೇಕಾಗತ್ತೆ. ಈ ಥರನಾಗಿ ಮುಚ್ಚಿ ಇದಕ್ಕೊಂದು ಏನಾದರೂ ಕಟ್ಟಿ ನಾವು ಸರಿಯಾಗಿ ಭದ್ರಗೊಳಿಸ್ಬೇಕಾಗತ್ತೆ. ಇದು ಇನ್ನೊಂದು 15-20 ದಿನದೊಳಗೆ ಈ ತುಪ್ಪದ ಕೋಣೆಯ ಫ್ರೇಮ್ಗಳು ಈ ಥರನಾಗಿ ಖಾಲಿ ಇರುವಂತಹ ಫ್ರೇಮ್ಗಳು ಎಲ್ಲವೂ ಸಹ ಒಂದು ಮೇಣದಿಂದ ಆ ಜೇನು ನೊಣಗಳು ತುಂಬಿಕೊಂಡಿರ್ತಾವೆ. ತುಂಬಿಕೊಂಡು ಆದ ನಂತರ ಸರಿಯಾಗಿ ಮಕರಂದ ಮತ್ತು ಪರಾಗ ದೊರೀತಾ ಇದ್ದರೆ ಅದು ಎಲ್ಲ ಒಂದು ಫ್ರೇಮ್ಗಳ ಒಳಗೆ ತುಪ್ಪವನ್ನು ಸಂಗ್ರಹಣೆಯನ್ನು ಮಾಡಿರ್ತದೆ.